ನಮಸ್ಕಾರ. ನಾನು ಪ್ರತೀಕ್ ರೈ ಮಾತಾಡ್ತಾ ಇದ್ದೀನಿ. ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ, ಆಮೇಲೆ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಒಬ್ಬರು ಜರ್ನಲಿಸ್ಟ್ ನನ್ನ ಬಗ್ಗೆ ಮತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಕಮೆಂಟ್ ಆಗಿದ್ರು. ಸೊ ಅದ್ರ ಬಗ್ಗೆ ಆ ಪ್ರಶ್ನೆಗಳ ಬಗ್ಗೆ ಫಸ್ಟ್ ಹೇಳ್ತೀನಿ. 2 ಪ್ರಶ್ನೆಗಳನ್ನು ಅದರಲ್ಲಿ ಹಾಕಿದ್ದಾರೆ. ಪ್ರಶ್ನೆಗಳಲ್ಲಿ ಅದರಲ್ಲಿ ಅದು ಬಂದಿರೋ ಒಂದು 2 ಸ್ಟೇಟ್ಮೆಂಟ್. ಸೊ ಫಸ್ಟ್ 2 ಸ್ಟೇಟ್ಮೆಂಟ್ ನಾನು ಓದ್ತೀನಿ. ಫಸ್ಟ್ ಸ್ಟೇಟ್ಮೆಂಟ್: ಪ್ರತೀಕ್ ರೈ ಅವರು ತಮ್ಮ ಕುಟುಂಬದ ಪ್ರಭಾವ ಬಳಸಿ ಎಲ್ಲ ವ್ಯವಹಾರದಲ್ಲಿ ಗೆಲ್ಲುತ್ತಿದ್ದೀರಾ. ನಿಮ್ಮ ಬಳಿ ಹಣ ಮತ್ತು ಅಧಿಕಾರ ಇದ್ದಿದ್ದರಿಂದ ನೀವು ನಿಯಮಗಳನ್ನು ಮೀರಿ ನಡೀತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವುದ್ರ ಬಗ್ಗೆ ಅಂತ ಗೊತ್ತಿರ್ಬೋದು. ಒಂದು ಲ್ಯಾಂಡ್ ಕಾಂಟ್ರವರ್ಸಿ ಈಗ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅಂದರೆ ಅವ್ರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ಇನ್ನೊಂದೇನೆಂದರೆ ಅವರಿಗೆ ನ್ಯೂಸ್ ನಡೀಬೇಕು. ಸೊ ಬಟ್ ನನಗೆ ಅದೇ ಎಕ್ಸ್ ಅಕೌಂಟಲ್ಲಿ ಯಾಕೆ ಈ ಥರ ಪೋಸ್ಟ್ ಮಾಡಿದೆ ಅಂತ ಗೊತ್ತಿಲ್ಲ. ಬಟ್ ಓಕೆ, TRP ಅವ್ರಿಗೂ ದುಡಿಬೇಕು. ನಮ್ಮಂಥವ್ರ ನ್ಯೂಸ್ ಕೊಟ್ಟರೆ ನಾವು ದುಡ್ಕೊಳ್ಳೋದು, ಇಟ್ಸ್ ಫೈನ್. ಬಟ್ ಏನಂದರೆ ಇನ್ನೊಂದು ಕಮೆಂಟ್ ಹಾಕಿದ್ದಾರೆ. ಏನಂದರೆ ರೈತರ ಜಾಗವನ್ನು ನಾವು ದಬ್ಬಾಳಿಕೆ ಅಥವಾ ಬೆದರಿಕೆ ನೀಡಿ ಅದನ್ನು ತಗೊಂಡಿದ್ದೀರಂತ. ಸೊ ಫಸ್ಟ್ ಹೇಳೋದೇನೆಂದರೆ ಅದು ಆ್ಯಕ್ಚುಲಿ ಐ ಥಿಂಕ್ ಒಂದು 100 ಎಕರೆ ಜಾಗ. ಸೊ ಆ 100 ಎಕರೆ ಜಾಗ, ಒಂದು 50 ಎಕರೆ ಜಾಗ ಆ್ಯಕ್ಚುಲಿ ನಾನಲ್ಲ, ನಮ್ಮ ತಂದೆಯವರು 2018 ತಗೊಂಡಿದ್ದು. ಮತ್ತು ಉಳಿದ 50 ಎಕರೆನ ಫಸ್ಟ್ ಅವರು ಒಪ್ಪಲಿಲ್ಲ. ಹೌದು, ಅದರಲ್ಲಿ 20 ಎಕರೆ ಮಾತ್ರ ಒಪ್ಪಿರಲಿಲ್ಲ. ಬಟ್ ನಾವು ಬಿಟ್ಟಾಗಿದ್ವಿ ಅದನ್ನು, ಅದು ಬೇಡ ಅಂತ. ಸೊ ಆಮೇಲೆ ಯಾರು ಫ್ಯಾಮಿಲಿ ಯಾರಿದ್ದಾರೆ ಅವರು ಮೂವ್ ಆಗ್ತಿದ್ದಾರೆ. ಸೊ ಕಂಪ್ಲೀಟ್ ಯಾರೋ ಹೊರಗಡೆ ಅಂದರೆ ನಾವು ಸುದ್ದಿ ನಮ್ಗೆ ಗೊತ್ತೇ ಇರಲಿಲ್ಲ. ಬಟ್ ಸೊ ಹಾಗಾಗಿ ಯಾರೋ ಹೊರಗಡೆ ಬಿಸ್ನೆಸ್ ಮೇಲೆ ಕೊಡ್ತಾರೆ ಅಂತ ಗೊತ್ತಾಯಿತು. ಸೊ ಅವರಿಗೆ ದಬ್ಬಾಳಿಕೆ ಅಥವಾ ಬೆದರಿಕೆ ಅಲ್ಲ, ಅವರಿಗೆ ಆಫರ್ ಕೊಟ್ಟಿದ್ದಾರೆ. ಆ ಆಫರ್ಗಿಂತ ಹೆಚ್ಚಿಗೆ ಆಫರ್ ನಾವು ಕೊಟ್ಟು ಅದನ್ನು ಬೈ ಮಾಡಿದ್ದೀವಿ. ಸೊ ನೀವೇ ಖುದ್ದು ನಿಮಗೆ ಅವ್ರಿಗೆ ಕಾಲ್ ಮಾಡಿ ಅಥವಾ ಮಾತಾಡಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಆ್ಯಂಡ್ ದಿಸ್ ನ್ಯೂಸ್ ಐ ಜಸ್ಟ್ ಡೋಂಟ್ ಕೇರ್ ದಿಸ್ ನ್ಯೂಸ್. ಯಾರೋ ಜಸ್ಟ್ ಐ ಥಿಂಕ್ ನ್ಯೂಸಸ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಿದ್ದು. ಸೊ ಅಷ್ಟೇ ನಾನು ಹೇಳೋದೇನೆಂದರೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯಾವುದೇ ಮೀಡಿಯಾ ಚಾನಲ್ ಆಗಲಿ ಅಥವಾ ಯಾರೇ ನ್ಯೂಸ್ ಪರ್ಸನ್ ಆಗಲಿ, ನಿಮಗೆ ಯಾರು ಡೌಟ್ ಇದ್ದರೆ ದಯವಿಟ್ಟು ಒಂದು ಕಾಲ್ ಮಾಡಿ. ಅಥವಾ ನನ್ನ ನಂಬಲಿಲ್ಲ ಅಂದರೆ ಯಾರು ಅಗ್ರಿಕಲ್ಚರ್ ಇದ್ದಾರೆ, ಯಾರಿಗೆ ನಾವು ಪರ್ಚೇಸ್ ಮಾಡಿದ್ದೀವಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಅವರಾದರೂ ನಿಜ ಹೇಳ್ತಾರೆ. ಇಷ್ಟೆಲ್ಲ ನನಗೆ